ಸಹಜವಾಗಿ ಅವರು ವಿರೋಧ ಪಕ್ಷದಲ್ಲಿರೋದ್ರಿಂದ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡೋದೇ ಅವರ ಪ್ರಯತ್ನ ಇರ್ತದೆ. ಆದರೆ ಈಗ 17ನೇ ತಾರೀಕೇನು ಬಳ್ಳಾರಿಯಲ್ಲಿ ನಡೆದಿರ್ತಕ್ಕಂಥ ಅವರ ಸಮಾವೇಶದಲ್ಲಿ ಶ್ರೀಮಾನ್ ರಾಮುಲವರು ಮಂತ್ರಿಯಾಗಿ ಕೆಲಸ ಮಾಡಿ 3-4 ಬಾರಿಗೆ MLA ಆಗಿರ್ತಕ್ಕಂಥವ್ರು ಏನೇ ಮಾತಾಡಬೇಕಾದ್ರೆ ಯಾವ ವಿಷಯದ ಬಗ್ಗೆ ಮಾತಾಡಬೇಕು, ಯಾವ ವಿಷಯದ ಬಗ್ಗೆ ಮಾತನಾಡಬಾರ್ದು ಎಂಬುದು ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಇವತ್ತು ಅವರು ಮಾತಾಡಿರೋದ್ರಿಂದ ವೀರಶೈಲಿಂದ ಮಾತಾಡಿಬಿಟ್ರು. ಮಾತಾಡಿರೋದ್ರಿಂದ ಇವತ್ತು ಇಡೀ ಆ ಕುಟುಂಬದ ಹುಡುಗಿನ ಕುಟುಂಬದ ಪರಿಸ್ಥಿತಿ ಇವತ್ತು ಏನಾಗ್ತದೆ, ಏನೋ ಹೇಳಲಿಕ್ಕೆ ಹೋಗಿ ಯಾವುದೋ ಆಪಾದನೆ ಮಾಡಬೇಕು ಸರ್ಕಾರ ಮೇಲೆ ಅಂತೇಳಿ ಮಾತಾಡೋದ್ರಿಂದ ಇವತ್ತು ಪರಿಸ್ಥಿತಿ ಏನಾಗುತ್ತೆ ಎಂಬುದು ಎಲ್ಲ ತಿಳ್ಕೊಳ್ಳಾರೆ. ಇಂಥ ಸಂದರ್ಭದಲ್ಲಿ ಕಾನೂನು ಪ್ರಕಾರ FIR ಮಾಡಬೇಕಾಗ್ತದೆ, FIR ಮಾಡಬೇಕು, ಮತ್ತೊಂದು ಮಾಡಬೇಕು, ಅವರು ಕಾನೂನು ಪ್ರಕಾರ ಮಾಡಿರ್ತಾರೆ. ಅದು ಯಾರೇ ಇರಲಿ, ರಾಜಕೀಯದಲ್ಲಿ ಇದ್ದ ಸಂದರ್ಭದಲ್ಲಿ ಆಪಾದನೆಗಳು ಮಾಡುವಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಮಾತಾಡಬೇಕು, ಯಾವ ವಿಷಯಗಳ ಬಗ್ಗೆ ಮಾತಾಡಬೇಕು, ಯಾವ ವಿಷಯಗಳ ಬಗ್ಗೆ ಮಾತನಾಡಬಾರ್ದು ಎಂಬುದು ನಾವು ತಿಳ್ಕೊಂಡೇ ನಾವು ಮುಂದಕ್ಕೆ ಹೋಗ್ಬೇಕಾಗ್ತದೆ. ಅದನ್ನೆಲ್ಲ ಬಿಟ್ಟು ಏನೋ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಅಂತೇಳಿ ಮಾತಾಡ್ಕೊತ ಹೋದರೆ ಈ ರೀತಿಯಾದಂಥ ಪರಿಣಾಮಗಳು ಬರ್ತವೆ. ಇದರಿಂದ FIR ಆಗೋದು, ಸರಿ ಹೋಗೋದು, ಮುಂದೆ ಕೇಸ್ ಆಗೋದು ಇವೆಲ್ಲ ಸಹಜವಾಗಿ ನಡೀತಿರ್ತವೆ ಕಾನೂನು ಪ್ರಕಾರ. ಆದರೆ ಇವತ್ತು ಅಲ್ಟಿಮೇಟ್ಲಿ ಆ ಹುಡುಗಿ ಮತ್ತು ಆ ಹುಡುಗಿನ ಕುಟುಂಬಕ್ಕೆ ಆಗಿರ್ತಕ್ಕಂಥ ಹಾನಿನ ಯಾವ ರೀತಿಯಾಗಿ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ನಾವು ವಿಚಾರ ಮಾಡಬೇಕು. ಅವ್ರ ಫ್ಯೂಚರ್ ಏನದು. ಸಂಪುಟ ಸಹೋದ್ಯೋಗಿ RB ತಿಮ್ಮಪ್ಪ ವಿರುದ್ಧ ಭ್ರಷ್ಟಾಚಾರದ ಆರೋಪ ಸರ್, BJP ನಾಯಕರು ಬರಲಿ. ನೋಡಿ, BJPಯವರು ಮಾಡಿದ್ರೆ ಅಂತೇಳಿ ನಾವು ಅವ್ರು ಹೇಳಿದ್ಗೆಲ್ಲ ನಾವು ನೋಡ್ಕೊತ ಹೋದರೆ ನಮ್ಮ ಕೆಲಸ ಎಲ್ಲ ಅದರಲ್ಲೇ ಹೋಗ್ತದೆ ಸರ್ಕಾರದ್ದು. ಅವ್ರು ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ತನಕ ಏಜೆಂಡೇ ಇರ್ತದೆ, ರಾತ್ರಿ ಮಾತಾಡ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದುಕೊಳ್ಳಿ ಏನು ಮಾಡಬೇಕು, ಜನರನ್ನ ಯಾವ ರೀತಿಯಾಗಿ ದಾರಿ ತಪ್ಪಿಸ್ಬೇಕು ಅಂತಂಬುದು. ಅವರು ಅಭಿವೃದ್ಧಿ ಬಗ್ಗೆ ಆಗಲಿ, ಜನರ ಬಗ್ಗೆ ಆಗಲಿ, ಮತ್ತು ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ, ಅವ್ರ ಜವಾಬ್ದಾರಿ ಏನಿದೆ ಎಂಬುದು ಪ್ರತಿಪಕ್ಷವಾಗಿ ಅದರ ಬಗ್ಗೆ ಆಗಲಿ ಅವ್ರು ಎಂದೂ ವಿಚಾರ ಮಾಡಿಲ್ಲ, ಎಂದೂ ಮಾತನಾಡೋದಿಲ್ಲ. ಕೇವಲ ಆಪಾದನೆ ಮಾಡ್ತಕ್ಕಂಥದ್ದು, ಮಾಡಿರತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದೇ ಅವರ ಏಜೆಂಡಾ ಆಗಿದೆ. ಹಾಗಾಗಿ ನೀವು ನಮ್ಮ ಸರ್ಕಾರ ಬಂದಾಗಲಿಂದ ನೀವು ನೋಡ್ತಾ ಇದ್ದೀರಿ, ಅವ್ರ ವಿರೋಧ ಪಕ್ಷ ನಾಯಕರು ಇರ್ಬೋದು, ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ವಿಜೇಂದ್ರ ಅವರು ಇರ್ಬೋದು, ಅವರು ಇಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅವರೇ ಈ ರೀತಿಯಾಗಿ ಪ್ರತಿನಿತ್ಯ ಮಾತಾಡೋ ಸಂದರ್ಭದಲ್ಲಿ ಈಗ ಅವರಿಗೆ ತಿಮ್ಮಾಪುರವ್ರ ಮೇಲೆ ಹೇಳ್ಬೋದು, ಮತ್ತು ಸರ್ಕಾರದ ಮೇಲೆ ಹೇಳ್ಬೋದು, ಆಡಳಿತದ ಮೇಲೆ ಹೇಳ್ಬೋದು. ಯಾರೇ ತಪ್ಪು ಮಾಡಿದರೆ ಈಗಾಗಲೇ ಅವ್ರು ಹೇಳಿದ್ದಾರೆ, ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತೇಳಿ. ಅವ್ರು ನನಗೇನು ಸಂಬಂಧ ಇಲ್ಲ, ಅಧಿಕಾರಿಗಳು ಯಾರೇ ಮಾತಾಡೋ ಅಧಿಕಾರಿಗಳು ನಮ್ಮ ಹೆಸರುಗಳು ದುರುಪಯೋಗ ಮಾಡ್ಕೊತಿರ್ತಾರೆ, ನಾನು ಅವ್ರ ಬಗ್ಗೆ ತಕ್ಷಣ ಕ್ರಮ ತಗೊತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಆ ರೀತಿಯಾದಂಥ ಏನಾದರೂ ಘಟನೆಗಳಾದರೆ ಅದನ್ನು ಮಾಹಿತಿ ಪಡೆದು ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಸಹಿತ ಇಂಥ ಅನೇಕ ಘಟನೆಗಳು ಬಂದಾಗ ತಕ್ಷಣ ಕ್ರಮ ತೆಗೆದುಕೊಳ್ಳಲಿಕ್ಕೆ ಈಗಾಗಲೇ ಅವರ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಾಯಿದೆ. ಇವತ್ತು ಬಳ್ಳಾರಿ ವಿಷಯ ಬಂದಾಗಲೂ ಸಹಿತ ಅವರು ತಕ್ಷಣ ಅದಕ್ಕೆ CIDಗೆ ಒಪ್ಪಿಸಿದ್ದಾರೆ. ಅದು ಬಂದ ಕೂಡಲೇ ಕಾನೂನು ಕ್ರಮ ತೆಗೆದುಕೊಂಡ್ರು. ಇನ್ನೊಬ್ಬ ರಾಜೀವ್ ಗೌಡ್ನ ಹೆಸರು ಬಂತು, ತಕ್ಷಣ ಅವ್ರನ್ನ ಆ ಕಾನೂನು ಪ್ರಕಾರ ಆ್ಯಕ್ಷನ್ ತಗೋಬೇಕಂತ ಹೇಳ್ಯಾರ. ಒಬ್ಬ ಸರ್ಕಾರ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸರ್ಕಾರ ಘಟನೆಗಳು ನಡೆದಾಗ ನ್ಯಾಯ ಅದು ಯಾವ ರೀತಿಯಾಗಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಆ ರೀತಿಯಾಗಿ ಕ್ರಮ ತಗೊಳ್ಳೇಬೇಕು. ಆ ರೀತಿಯಾಗಿ ಇವತ್ತಿನ ಈ ಸರ್ಕಾರ ತಗೋತಾ ಇದೆ. ಬಟ್ ವಿರೋಧ ಪಕ್ಷದವ್ರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅಷ್ಟೇ. ಎಲ್ಲಿ ನೋಡ್ರಿ, ಅದು ಮುಗಿದ ಅಧ್ಯಾಯ ಅಂತೆಲ್ಲ ನಾವು ಅವತ್ತಿನಿಂದ ಹೇಳ್ತಾಯಿದ್ವಿ, ಈಗಲೂ ಹೇಳ್ತಾಯಿದ್ವಿ, ಮುಂದೆ ಹೇಳ್ತೀವಿ. ಅದು ಏನೇ ಮಾಡಬೇಕು ಅಂದ್ರೆ ಸಹಿತ ಯಾವುದೇ ರಾಜಕೀಯ ಪಕ್ಷಕ್ಕೆ ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, ಅಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಅವ್ರು ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ತಯಾರಾಗಿ ಪ್ರೋಗ್ರಾಮು ಎಲ್ಲ ಮ್ಯಾಪ್ ಎಲ್ಲ ಕೊಟ್ಬಿಟ್ಟ ಮೇಲೆ ಅವರು ಹೈಕಮಾಂಡ್ ಹತ್ರ ಪಾದಯಾತ್ರೆ ಮಾಡಲಿಕ್ಕೆ ಹೈಕಮಾಂಡ್ ಹತ್ರ ಹೋಗ್ಬೇಕಂದ್ರೆ ವಿರೋಧ ಪಕ್ಷದಲ್ಲಿದ್ದವರು ಅವ್ರ ಪರಿಸ್ಥಿತಿ ಏನು? ನಮ್ಮದು ಒಂದು ಸರ್ಕಾರ ಇದೆ, ಜವಾಬ್ದಾರಿಯುತವಾಗಿರ್ತಕ್ಕಂಥದ್ದು, 140 ವರ್ಷ ಇತಿಹಾಸ ಇರ್ತಕ್ಕಂಥದ್ದು, ಅನೇಕ ವರ್ಷಗಳು ಕೇಂದ್ರ ರಾಜ್ಯ ಸರ್ಕಾರದಲ್ಲಿ ನಾವು ಸಂವಿಧಾನಬದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಏನೇ ಇದ್ದರೆ ನಮ್ಮದು ಹೈಕಮಾಂಡ್ ಏನು ನಿರ್ಧಾರ ತಗೋದೋ ನಿರ್ಧಾರಕ್ಕೆ ಎಲ್ಲರೂ ಬದಲಾಗಿರ್ತಕ್ಕಂಥವ್ರು.
ಯಾರು ಆಗಬೇಕಂತಾರೋ ಅವರಿಬ್ಬರು ಸಹಿತ ಇರಬೇಕೆಂಬವರು ಆಗಬೇಕೆಂಬವರು ಅವರಿಬ್ಬರು ಅನೇಕ ಬಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅದರ ಪ್ರಶ್ನೆ ಉದ್ಭವಿಸೋದಿಲ್ಲ. ಸಂದರ್ಭ ಬಂದಾಗ ಅಟ್ ಅಪ್ರಾಪ್ರಿಯೇಟ್ ಟೈಮ್ ಹೈಕಮಾಂಡ್ ಏನು ಮಾಡಬೇಕಂದ್ರೆ ಅದು ಮಾಡ್ತದೆ. ಅದಕ್ಕಾಗಿ ಈಗ ಇವತ್ತು ನನಗೆ ಹೈಕಮಾಂಡ್ ಅದ್ರ ಬಗ್ಗೆ ಮಾತಾಡಲಿಲ್ಲ. ಯಾರೋ ನಮ್ಮಂಥವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ ಅಂದರೆ ಅದ್ರ ಬಗ್ಗೆ ದಿನನಿತ್ಯ ಅದನ್ನೇ ಮಾತಾಡ್ತಕ್ಕಂಥ ಸರಿಯಲ್ಲ. ವಿಜೇಂದ್ರ ಅವರು ಎಷ್ಟು ಸಲ ಹೇಳಿದರು, ಎಷ್ಟು ಸಲ ಹೇಳಿದ್ರು? ಈಗ ಒಂದೂವರೆ ವರ್ಷದಲ್ಲಿ ಒಂದು 100 ಸಲ ಹೇಳಿದರು ಅವರು. ಮೈಸೂರು, ಬೆಳಗಾಮು, ದಸರಾ, ಮತ್ತೊಂದು ಆ ಬಜೆಟು ಇದಂತೇಳಿ ಏನಾದರೂ ಆಯಿತಾ? ಅವ್ರು ಮಾತನಾಡಿದ್ದಕ್ಕೆ ಒಂದು ನಿಮಿಷ, ಅವರು ವಿರೋಧ ಪಕ್ಷದ ನಾಯಕರಾಗಲಿ ಒಂದು ಪಕ್ಷದ ನ್ಯಾಷನಲ್ ಪಾರ್ಟಿ ಅಧ್ಯಕ್ಷರಾಗಲಿ ಮಾತಾಡಿದರೆ ಅದಕ್ಕೆ 4 ವಿಷಯಗಳು ಮಾತಾಡಿ 2 ವಿಷಯ ಅದನ್ನು ನಿಜ ಇರಬೇಕು. ಬಿಗ್ ಜೀರೋ ಇಬ್ಬರದು. ಬಂಡಿಲ್ ಹೊಡೆದ ಬೆಳಗ್ಗೆ ಸಾಯಂಕಾಲದಲ್ಲಿ ಅವರಿಬ್ಬರು ಒಂದನ್ನು ಇವತ್ತು ವಿಜಯೇಂದ್ರ 100 ಸಲ ಹೇಳಿದರು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅಂತೇಳಿ. ಅದೇನು ಬಾಯನ ಏನಿದೆ? ಅವರು ಜವಾಬ್ದಾರಿ ಇದೆ. ಅವರು ಒಂದು ಪಕ್ಷದ ಅಧ್ಯಕ್ಷ, ಅದಕ್ಕೆ ಅವ್ರನ್ನ ಇಮ್ಮೆಚ್ಯೂರ್ಡ್ ಅಧ್ಯಕ್ಷ ಅಂತೇಳಿ ಅವ್ರ ಪಾರ್ಟಿಯವರು ಹೇಳ್ತಾರೆ. ಈಗ ಏನು ಹೇಳಬೇಕು? ಅವ್ರ ಪಾರ್ಟಿಯವರೇ ಕ್ರಿಟಿಸೈಸ್ ಮಾಡ್ತಾರೆ. ಅಶೋಕ್ ಅವ್ರ ಮಾತಿಗೆ ಏನಾದರೂ ಗೌರವ ಅದ? ಬೆಳಗ್ಗೆ ಸಾಯಂಕಾಲದಲ್ಲಿ ಅದನ್ನೇ ಮಾತಾಡ್ತಾರೆ. ಹಂಗಾಗಿ ನಮ್ಮ ಪಕ್ಷದಲ್ಲಿ ನಾವು CLP ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ವೆರಿ ಕ್ಲಿಯರ್ ಅದ. ಸನ್ಮಾನ್ಯ ಮುಖ್ಯಮಂತ್ರಿಗಳು ವೆರಿ ಕ್ಲಿಯರಾಗಿ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ PCC ಅಧ್ಯಕ್ಷರಾದ DK ಶಿವಕುಮಾರ್ ಕ್ಲಿಯರಾಗಿ ಹೇಳಿದ್ದಾರೆ. ಎಲ್ಲರೂ ಒಂದೇ ಮಾತಿದೆ. ಹೈಕಮಾಂಡ್ನವರು ಆ ರೀತಿಯಾಗಿ ಏನಾದರೂ ಇದ್ದರೆ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಾದರೂ ಅವರು ನಿರ್ಧಾರ ತೆಗೆದುಬೋದು. ಅಂಥ ಪರಿಸ್ಥಿತಿ ಈಗ ಬಂದಿಲ್ಲ, ನಡೀತಾ ಇದೆ. ಸೆಷನ್ಗಳು ನಡೆದು ಕಾರ್ಯಕ್ರಮಗಳು ನಡೀತಾ ಇದೆ, ಯೋಜನೆಗಳು ನಡೀತಾ ಇದೆ. ಪ್ರತಿನಿತ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರೆ. 1500 ಕೋಟಿ 2000 ಕೋಟಿ ಕಾರ್ಯಕ್ರಮಗಳನ್ನ ಚಾಲನೆ ಕೊಡ್ತಾ ಇದ್ದಾರೆ. ಸೆಷನ್ ಮಾಡ್ತಾಯಿದ್ವಿ, ಬಜೆಟ್ ಆಗ್ತದೆ, ನಡೀತಾನೆ ಇದೆ. ಯಾವುದಾದ್ರೂ ವ್ಯತ್ಯಾಸ ಇದೆ ಇವ್ರು ಮಾತಾಡೋದ್ರಿಂದ? ಇವ್ರು ಬೊಗಳ್ತಾ ಇದ್ದಾರೆ ಡೈಲಿ ಬೆಳಗಿನ ಸಾಯಂಕಾಲದಾಗ. ಇವ್ರು ಬೊಗಳೋದ್ರಿಂದ ಏನಾದರೂ ವ್ಯತ್ಯಾಸ ಇದೆ? ನಮ್ಮ ಆಡಳಿತದಲ್ಲಿ ಏನಾದರೂ ವ್ಯತ್ಯಾಸ ಇದೆ? ನಮ್ಮ ಗ್ಯಾರಂಟಿಗಳು ಕೊಟ್ಟಿವಿ, 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆಯಲ್ಲ. ಏನು ಲೋಪದೋಷಗಳಿದ್ರೆ ಹೇಳಿ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಜನರ ದಾರಿ ತಪ್ಪಿಸಕ್ಕಂಥ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಗೌರವ ಬರೋದಿಲ್ಲ ವಿರೋಧ ಪಕ್ಷದಲ್ಲಿ. ಈಗ ನಿಮ್ಮ ಪಕ್ಷದ ಶಾಸಕರು ಮಾತಾಡ್ತಾ ಇದ್ದಾರೆ ಸರ್, ಈ ಚರ್ಚೆ ಯಾಕೆ ಉಟ್ಕೊಂತು ಸರ್? ಚರ್ಚೆ ಅದು ಕೇಳಿದ್ರೆ ಈಗ ನೀವೇ ನನಗೆ ಕೇಳಿದ್ರಲ್ಲ, ನಾನು ಏನಾದರೂ ಹೇಳ್ಬೋದಲ್ಲ? ಹೇಳ್ತಾರೆ ವೈಯಕ್ತಿಕವಾಗಿ ಬಂದಂಥವ್ರು, ಹೊಸದಾಗಿ ಬಂದಂಥ ಶಾಸಕರು ಉತ್ಸಾಹದಿಂದ ಏನಾದರೂ ಮಾತಾಡ್ತಾರೆ, ವೈಯಕ್ತಿಕ ಅಭಿಪ್ರಾಯಗಳು. ಏನು ನಿಮಗೂ ನನ್ನ ವಿಜೇಂದ್ರ ಅವ್ರಿಗಿದ್ದಾಗ ನಾ ಅಪನಂಬಿಕೆ ಐತೆ? ಯಾರು ಮಾತಾಡಿಲ್ಲ, ಯಾರು ಮಾತಾಡೋದಿಲ್ಲ. 100% ಉತ್ತಮ ರೀತಿಯಲ್ಲಿ ನಡೀತಾ ಇದೆ, ಆಡಳಿತ ನಡೀತಾ ಇದೆ, ಎಲ್ಲ ಕೆಲಸಗಳು ನಡೀತಾ ಇದೆ. ನಮ್ದು ಏನಿದ್ರು ಹೈಕಮಾಂಡ್ ಏನು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಅವರು ಇರೋದಿಲ್ಲ. ಆ ಮಾತನ್ನು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಎಂಟೈರ್ CLPನೂ ಹೇಳ್ತಾ ಇದೆ. ನಾಯಕತ್ವ ಬದಲಾವಣೆ ಬಗ್ಗೆ ಇಲ್ಲ ಅನ್ನೋ ಒಂದು As on today there is no such question will arise. ಸರ್, ಅತ್ಯಂತ ವೀಕ್ ಆಗಿದೆ ಇದು ಹೈಕಮಾಂಡ್ ಅಂತ ಈ ಕ್ಲಾರಿಫೈ ಮಾಡ್ತಾ ಇಲ್ಲ ಅಂತ ಬಿಜೆಪಿ ನೋಡಿ. ಹೈಕಮಾಂಡ್ ವೀಕ್ ಆಗೋದು ಗಟ್ಟಿ ಐತೆ ನಿಮ್ಗೆ ಗೊತ್ತದ. ನೋಡಿದ್ರಿ 1 or 2 ಇನ್ಸಿಡೆಂಟ್ ಏನಾಗಿದೆ ಅಂತೇಳಿ ಮರ್ತು ಬಿಟ್ರೇನು? ಮತ್ತು ಅವೆಲ್ಲ ಹೇಳೋದು ಬೇಡದು. ಹೈಕಮಾಂಡ್ ವೀಕ್ ಇದೆ ಗಟ್ಟಿ ಇದೆ ನಮಗೆ ಗೊತ್ತು, ನಮ್ಮ ಪಾರ್ಟಿಯವ್ರಿಗೆ ಗೊತ್ತು. ನಾಯಕತ್ವ ವಿಚಾರದಲ್ಲಿ ವಾರ್ನಿಂಗ್ ಆಗಿದೆಯಾ? ಇಲ್ಲ, ಆಗಿದೆಲ್ಲ ಆಗಲೇ ಹೇಳ್ಬೇಕಾ ಮತ್ತೆ? ಸರ್, ಇದು ಈಗ ಸಚಿವ ಸಂಪುಟ ಪುನರ್ರಚನೆಗೆ ಒತ್ತಡ ಬರ್ತಾ ಇದೆ ಅಂತ. ಸಚಿವ ಸಂಪುಟ ಪುನರ್ರಚನೆಗೆ ನೋಡಿ, ಅದು ಇವತ್ತೇನು ಹೊಸದಾಗಿ ಬಂದಿದೆಯಲ್ಲ. ಸಚಿವ 140 ಮಂದಿ ಶಾಸಕರಿದ್ದಾರೆ. ಭಾಳ ವರ್ಷ ಆದ ನಂತರ ಒಂದು ಸಿಂಗಲ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಇಷ್ಟು ಅಧಿಕಾರ ಬಂದಿದ್ದು. BJP ಅವ್ರಿಗೆ ಎಂದೂ ಮೆಜಾರಿಟಿ ಬಂದಿಲ್ಲ ಈ ರಾಜ್ಯದಲ್ಲಿ ಇವತ್ತಿನ ತನಕ. ಈ BJPಗೆ ಇವತ್ತಿನ ತನಕ ಎಂದೂ ಮೆಜಾರಿಟಿ ಬಂದಿರಲಿಲ್ಲ. ಕಾಂಗ್ರೆಸ್ ಪಾರ್ಟಿಗೆ ಡಿಫ್ರೆಂಟ್ ಲೆವೆಲಲ್ಲಿ ಮೆಜಾರಿಟಿ ಬಂದು ನಾವು ಸರ್ಕಾರ ರಚನೆ ಮಾಡಿ. ಈ ಸಾರಿ 140 ಮಂದಿ ಆಗಿದ್ದೀವಿ. ಈಗ 35 ಮಂದಿ MLCಗಳಿದ್ದಾರೆ, 175 ಮಂದಿ ಇದ್ದೀವಿ. ಎಲ್ಲರೂ ಅರ್ಹರು ಇದ್ದಾರೆ. ಸಹಜವಾಗಿ ಕೇಳ್ತಿರ್ತಾರೆ. ಅದು 2.5 ವರ್ಷ ಆದಮೇಲೆ ಆಗ್ಬೋದು ಎಂಬ ಒಂದು ಇರೋದ್ರಿಂದ ಎಲ್ಲರೂ ಮಾತಾಡಿದ್ದಾರೆ. ಆದರೂ ಎಲ್ಲರೂ ಹೈಕಮಾಂಡ್ ಏನು ಹೇಳ್ತಾರೆ ಅಪ್ರಾಪ್ರಿಯೇಟ್ ಟೈಮ್ನಲ್ಲಿ ಅವರು ನಿರ್ಧಾರ ತಗೋತಾರೆ. ನಿರ್ಧಾರಕ್ಕೆ ಅನುಗುಣವಾಗಿ ನಾವೆಲ್ಲರೂ. ಹೈಕಮಾಂಡ್ ಅಭಿಪ್ರಾಯ ಏನಿದೆ ಸರ್? ಈಗೇನು ಹೈಕಮಾಂಡ್ ಅಭಿಪ್ರಾಯ ಮಾಡಿದಾಗ ಗೊತ್ತಾಗ್ತದೆ. ಮೊದಲು ಯಾರು ಹೇಳೋಕ್ಕೆ ಹೋಗೋದಿಲ್ಲ. ಅದು ಹೈಕಮಾಂಡ್ ನಿರ್ಧಾರ ತೊಗೊಂಡಾಗ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೀವಿ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದ್ದವರು ಹೇಳ್ತಾ ಇದ್ದಾರೆ, ಮಂತ್ರಿಗಳಾಗಿರ್ತಕ್ಕಂಥವ್ರು ಆಗಬೇಕು ಅಂದರೂ ಹೇಳ್ತಾ ಇದ್ದಾರೆ.
ಹಾಗಾಗಿ ನಮ್ಮ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ದೇರ್ ಇಸ್ ನೋ ಕನ್ಫ್ಯೂಷನ್ ಅಟ್ ಆಲ್. ಹೈಕಮಾಂಡ್ ಯಾವತ್ತು ನಿರ್ಧಾರ ತಗೊಂಡ್ರೆ ಆ ನಿರ್ಧಾರಕ್ಕೆ ಸಚಿವರಾಗಿರ್ತಕ್ಕಂಥವ್ರು ಮತ್ತು ಆಗಬೇಕು ಅಂಬೋರು ಎಲ್ಲರೂ ಅದಕ್ಕೆ ಒಪ್ಪಿರ್ತೀವಿ ಸಂತೋಷದಿಂದ. ಪುನರ್ರಚನೆ ಏನಾದರೂ ಆದರೆ ತಮ್ಮ ಮಂತ್ರಿ ಸ್ಥಾನ ಸೇಫ ಸರ್? ನಾವು ಸೇಫ್ ಅಂತ ಹೇಳೋದೇ ಇಲ್ಲ. ನಿರ್ಧಾರ ಏನು ತಗೋದ್ರೆ ನಿರ್ಧಾರಕ್ಕೆ 5 ನಿಮಿಷದಲ್ಲಿ ನಾವು ಅದನ್ನು ಪಾಲಿಸ್ತೀವಿ ಅಷ್ಟೇ, 100% ಸಂತೋಷದಿಂದ, ಭಾಳಷ್ಟು ಸಂತೋಷದಿಂದ ನಾವು ಅದನ್ನು ಪಾಲಿಸ್ತೀವಿ. ಸರ್, ಈಗ ಪರಿಷತ್ನಲ್ಲಿ ನೀವು ಸಭಾನಾಯಕರು, ಈಗ ನಿಮ್ಮದು ಕೋರಮ್ ಜಾಸ್ತಿ ಆಗ್ತಾ ಇದೆ, ಈ ಸಭಾಪತಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತೀರಾ ಅಥವಾ ಹೇಗೆ ಅಂತ? ಈಗ ಆ್ಯಸ್ ಆನ್ ಟುಡೇ ನಾವು ಅದ್ರ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ. ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಆಕಾಂಕ್ಷಿಗಳು ಯಾರೂ ಇಲ್ಲ. ಈಗ ನಾವು ಈಕ್ವಲ್ ಇದ್ದೀವಿ, ನಾವು ಮೆಜಾರಿಟಿ ಇಲ್ಲ, ಈಕ್ವಲ್ ಇದ್ದೀವಿ. ಬಟ್ ಆ ವಿಷಯನೇ ಇವತ್ತು ನಮ್ಮ ಪಕ್ಷದಲ್ಲಿ ಆಗಲಿ ಹೈಕಮಾಂಡ್ನಲ್ಲಾಗಲಿ ಚರ್ಚೆ ಆಗಿಲ್ಲ ನನ್ನ ಮಾಹಿತಿ ಪ್ರಕಾರ. ನಿಮ್ಗೆ ಯಾರು ಒತ್ತಡ ಏರಿಲ್ವ ಸರ್ ಆಕಾಂಕ್ಷಿಗಳು ನಿಮ್ಮ ಪಕ್ಷದವರು? ಯಾರು ಆ ವಿಷಯನೇ ಪ್ರಸ್ತಾವ ಮಾಡಲಿಲ್ಲ. ಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಯಾರು ಆಕಾಂಕ್ಷಿ ಇಲ್ಲ. ಆಕಾಂಕ್ಷಿ ಯಾಕಿರೋದಿಲ್ಲ? ಆ ಪ್ರಶ್ನೆ ಬಂದಾಗ ಬರ್ತಾರೆ. ಆ ಪ್ರಶ್ನೆ ಬಂದಾಗ ನಮ್ಮದು ಮೆಜಾರಿಟಿ ಇದ್ದು ಮಾಡಬೇಕಂತ ನಿರ್ಧಾರ ನಮ್ಮ CLP ನಾಯಕರು, PCC ಅಧ್ಯಕ್ಷರು ಏನಾದರೂ ಅದರ ಬಗ್ಗೆ ಕರೆಸಿ ಚರ್ಚೆ ಮಾಡಿದರೆ ದೆನ್ ದಿ ಕ್ವಶನ್ ವಿಲ್ ಅರೈಸ್. ಆ್ಯಸ್ ಆನ್ ಟುಡೇ ದೇರ್ ಇಸ್ ನೋ ಸಚ್ ಪ್ರಪೋಸಲ್.